ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಆಡಳಿತ ಹರಿಹರದಲ್ಲಿ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮವನ್ನು ದಿನಾಂಕ 15 ಆಗಸ್ಟ್ 2025 ಶುಕ್ರವಾರ ಬೆಳಗ್ಗೆ 9ಕ್ಕೆ ಮಹಾತ್ಮ ಗಾಂಧಿ ಮೈದಾನದಲ್ಲಿ ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಶಾಸಕರಾದ ಬಿಪಿ ಹರೀಶ್ ರವರು ವಹಿಸಿದ್ದರು. ಧ್ವಜಾರೋಹಣ ಸನ್ಮಾನ್ಯ ಶ್ರೀ ಕೆಎಂ ಗುರುಬಸವರಾಜ್ ತಹಸೀಲ್ದಾರ್ ಹಾಗೂ ಅಧ್ಯಕ್ಷರು, ರಾಷ್ಟ್ರೀಯ ಮತ್ತು ನಾಡ ಹಬ್ಬ ಆಚರಣೆ ಸಮಿತಿ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ತಾಲೂಕು ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳಾದ ಡಿ ದುರ್ಗಪ್ಪ, ನಗರಸಭೆ ಪೌರಾಯುಕ್ತರಾದ ನಾಗಣ್ಣ ಎಂಪಿ, ಹರಿಹರ ಟೌನ್ ಠಾಣೆ ನಿರೀಕ್ಷಕರಾದ ರಾಜಾ ಸಾಹೇಬ್ ಫಕ್ರುದ್ದೀನ್ ದೇಸಾಯಿ ರವರು, ಗ್ರಾಮಾಂತರ ಸಿಪಿಐ ಸುರೇಶ್ ಸಗರಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸುಮಲತಾ, ವಿವಿಧ ಇಲಾಖೆಯ ಅಧಿಕಾರಿಗಳು, ಶಿಕ್ಷಕರು, ಮಾಜಿ ಸೈನಿಕರು, ಪತ್ರಕರ್ತರು, ಸಾರ್ವಜನಿಕರು ಉಪಸ್ಥಿತಿ ಇದ್ದರು. ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಹರಿಹರ ತಾಲೂಕಿನ ದಂಡ ಅಧಿಕಾರಿಗಳಾದ ಕೆಎಂ ಗುರುಬಸವರಾಜ್ ರವರು, ಪೌರಾಯುಕ್ತರಾದ ನಾಗಣ್ಣ ಎಂಪಿ ರವರು ಮಾತನಾಡಿ 79ನೇ ಸ್ವಾತಂತ್ರ್ಯ ದಿನ ಶುಭ ಹಾರೈಸಿದರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಎಲ್ಲರಿಗೂ ಸಮಸ್ತ ನಾಗರಿಕರಿಗೆ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಸಂದರ್ಭದಲ್ಲಿ ನಮ್ಮ ವೀರ ಸೇನಾನಿಗಳನ್ನ ನೆನೆಸುವುದರ ಮೂಲಕ, ಸ್ವತಂತ್ರಕ್ಕಾಗಿ ಮಡಿದ ವೀರರನ್ನ ನೆನೆಸುವುದರ ಮೂಲಕ, ಕೃತಜ್ಞತೆ ಸಲ್ಲಿಸುವುದರ ಮೂಲಕ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಸ್ವತಂತ್ರೋತ್ಸವ ಶುಭಾಶಯಗಳನ್ನ ಬಯಸ್ತೇನೆ. ಧನ್ಯವಾದ. ಬೀದರ್ ಜಿಲ್ಲೆಯಿಂದ ಹೊಸದಾಗಿ ಹರಿಹರ ನಗರಸಭೆಗೆ ಪೌರಾಯುಕ್ತರಾಗಿ ಬಂದಿದ್ದೇನೆ. 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಸರ್ವ ಜನ ಸುಖಿನೋ ಭವಂತು ಅಂತ ಹೇಳ್ತೀನಿ.